ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಮತ್ತೊಮ್ಮೆ ಚಾಮರಾಜನಗರ ಡಿಸ್ಟ್ರಿಕ್ನಲ್ಲಿ ಒಂದು ಹೊಸ ಬಡಾವಣೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ, ಪ್ರೈಸ್ ಎಷ್ಟು ಅನ್ನೋ ವಿಷಯನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ ಅಂತ ಹೇಳ್ತಾ ವಿಷಯಕ್ಕೆ ಬರ್ತೀನಿ. ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೊಂದು ಬೇಡಿಕೆ ಸಮೀಕ್ಷೆ ಆಗಿರುತ್ತೆ. ಅಂದರೆ ಇಂಗ್ಲೀಷ್ನಲ್ಲಿ ಡಿಮ್ಯಾಂಡ್ ಸರ್ವೆ ಅಂತ ಹೇಳ್ತಾರೆ. ಸೊ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಚಾಮರಾಜನಗರ ಡಿಸ್ಟ್ರಿಕ್ನಲ್ಲಿ ಚಾಮರಾಜನಗರ ತಾಲೂಕು ಕಸಬಾ ಹೋಬಳಿ ಮತ್ತು ಉತ್ತುವಳ್ಳಿ ಗ್ರಾಮದಲ್ಲಿ ಟೋಟಲಿ 24 ಎಕರೆ 13 ಗುಂಟೆ 24 acres 13 ಗುಂಟಾಸ್ನಲ್ಲಿ ಒಂದು PPP ಮಾಡಲ್ ಅಂತ ಕರೀತಾರೆ. ಇದನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಈ ರೀತಿಯಾಗಿ ವಿದ್ವಾತ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯ ಜೊತೆ ಸಹಭಾಗಿತ್ವದಲ್ಲಿ ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾಯಿದ್ದಾರೆ. ಒಂದು ರೆಸಿಡೆನ್ಷಿಯಲ್ ಲೇಔಟ್ ಡೆವಲಪ್ಮೆಂಟ್ನ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಏನೆಲ್ಲ ಡೈಮೆನ್ಷನ್ಸ್ನ ಸೈಟ್ಗಳು ಅವೈಲಬಲ್ ಇದೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ಈ ಒಂದು ಪ್ರಾಜೆಕ್ಟ್ಗೆ ತಾವು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು 31 ಡಿಸೆಂಬರ್ 2025. ಈಗ ಆಲ್ರೆಡಿ 12ನೇ ತಾರೀಕಿಂದ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಸ್ಟಾರ್ಟ್ ಆಗಿದೆ. ಸೊ 31 ಡಿಸೆಂಬರ್ 2025 ಲಾಸ್ಟ್ ದಿನ ಆಗಿರುತ್ತೆ. ತಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೋಡಿ. ಬಡಾವಣೆ ಸ್ಥಳ ಬಂದು ಚಾಮರಾಜನಗರ ತಾಲೂಕು ಕಸಬಾ ಹೋಬಳಿ ಹಾಗೂ ಉತ್ತುವಳ್ಳಿ ಗ್ರಾಮದಲ್ಲಿ. ಇಲ್ಲಿ ಸರ್ವೆ ನಂಬರ್ಗಳು ಕೂಡ ಕೊಟ್ಟಿದ್ದಾರೆ. ತಾವು ದಯವಿಟ್ಟು ವಿಡಿಯೋನ ಪೌಸ್ ಮಾಡಿ ನೋಡ್ಕೊಳ್ಳಿ. ಯಾವೆಲ್ಲ ಡೈಮೆನ್ಷನ್ ಇದೆ ಅಂತ ನೋಡೋದಾದರೆ, ಸ್ಟಾರ್ಟಿಂಗು EWS ಕ್ಯಾಟಗರಿನಲ್ಲಿ 20x30 ಸೈಟ್ ಇದೆ. ಸೊ EWS ಕ್ಯಾಟಗರಿ ಅವರಿಗೆ ಬರೀ 20-30 ಸೈಟ್ ಮಾತ್ರ ಕೊಡೋದು. ಯಾಕಂದರೆ ಅವ್ರಿಗೆಲ್ಲ ಒಂದು ಕನ್ಸೆಷನ್ ಪ್ರೈಸ್ನಲ್ಲಿ ಸೈಟ್ಗಳನ್ನ ಕೊಡ್ತಾರೆ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ ನಾವೇನು ಕರಿತೀವಿ ಅದನ್ನು EWS ಅಂತ ಕರೀತಾರೆ. ಅವರಿಗೆ ನೋಂದಣಿ ಶುಲ್ಕ ಅಂದರೆ ರಿಜಿಸ್ಟ್ರೇಷನ್ ಫೀಸ್ 300 ರೂಪಾಯಿ ಆಗಿರುತ್ತೆ. ಆರಂಭಿಕ ಠೇವಣಿ ಅಂದರೆ ಇನಿಷಿಯಲ್ ಡೆಪಾಸಿಟ್ ಬಂದು 5,000 ರೂಪಾಯಿ ಆಗಿರುತ್ತೆ. EWS ಸೈಟ್ಗೆ ಇಲ್ಲಿ ಹೌಸಿಂಗ್ ಬೋರ್ಡ್ ಅವರು ಕೊಟ್ಟಿರುವಂಥ ತಾತ್ಕಾಲಿಕ ಬೆಲೆ ಬಂದು 750 ರೂಪಾಯಿ ಚದರ ಅಡಿಗೆ. ಅಂದರೆ ಪರ್ ಸ್ಕ್ವೇರ್ ಫೀಟು 750 ರೂಪೀಸ್ ಆಗಿರುತ್ತೆ. 750 ಅಂದರೆ ತಮಗೆ ಒಂದು 20-30 ಸೈಟ್ಗೆ ಎಷ್ಟು ಬೀಳುತ್ತೆ ಅಂತ ನೋಡೋಣ. 750 ಇಂಟು 600 ಮಾಡಿ. ಸೊ 4.5 ಲಕ್ಷ ರೂಪಾಯಿ ಬರುತ್ತೆ. ಇದು ಒಂದು ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು. 4,50,000 ರೂಪಾಯಿಗೆ ಒಂದು 20-30 ಸೈಟ್ ಅಂದರೆ 600 ಅಡಿ ಇರುವಂಥ ಸೈಟ್ ಸಿಗುತ್ತೆ. ಗುಡ್ ಪ್ರೈಸ್. ನೆಕ್ಸ್ಟು LIG ಕ್ಯಾಟಗರಿನಲ್ಲಿ ಲೋ ಇನ್ಕಮ್ ಗ್ರೂಪ್ನಲ್ಲಿ 9x12 ಮೀಟರ್ಸ್ದು ಸೈಟ್ ಇದೆ. 9x12 ಅಂದರೆ 30-40 ಸೈಟ್ ಆಗಿರುತ್ತೆ. ನೋಂದಣಿ ಶುಲ್ಕ 500, ಹಾಗೆ ಆರಂಭಿಕ ಠೇವಣಿ 10,000 ರೂಪಾಯಿ ಇರುತ್ತೆ. ಬಟ್ ಇಲ್ಲಿ ನೋಡಿ, LIG, MIG ಮತ್ತು HIGಗೆಲ್ಲ ಪ್ರೈಸ್ ಚೇಂಜ್ ಆಗುತ್ತೆ. ಕನ್ಸೆಷನಲ್ ಪ್ರೈಸ್ ಸಿಗಲ್ಲ. ಪ್ರತಿ ಚದರ ಅಡಿಗೆ ಅಂದರೆ ಪರ್ ಸ್ಕ್ವೇರ್ ಫೀಟ್ ಪ್ರೈಸು 1,500 ರೂಪಾಯಿ ಇದೆ. ಸೊ ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ನನ್ನ ಪ್ರಕಾರ ಈ ಒಂದು ಪ್ರೈಸು 1,500 ರೂಪಾಯಿ ಜಾಸ್ತಿ ಅನಿಸುತ್ತೆ. ಸೊ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರಾಗಲಿ, ಮೂಡಾದವರಾಗಲಿ, BDA ಅವರಾಗಲಿ, ಇವ್ರು ಯಾರು ಈಗ ಬಡವ್ರಿಗೋಸ್ಕರ ಯಾವುದೇ ಬಡಾವಣೆನ ನಿರ್ಮಾಣ ಮಾಡ್ತಾ ಇಲ್ಲ. EWS ಅವ್ರಿಗೆ ಒಂದು ಬೆರಳೆಣಿಕೆ ಸೈಟ್ನ ಕೊಡೋದು ಬಿಟ್ಟರೆ ಮಧ್ಯಮ ವರ್ಗದವ್ರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅನುಕೂಲನ ಯಾರು ಕೂಡ ಮಾಡಿಕೊಡ್ತಾ ಇಲ್ಲ. KHB ಅವರಾಗಿರ್ಬೋದು, ಮೂಡಾ MDA ಅಥವಾ ಟೂಡಾ, BDA, ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಇದ್ದಾರೆ ನೋಡಿ, ಯಾರು ಕೂಡ ಬಡವರು ಮಿಡಲ್ ಕ್ಲಾಸ್ಗೋಸ್ಕರ ಯಾವುದೇ ವಸತಿ ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲ ದುಡ್ಡು ಮಾಡಬೇಕು ಅಂತಲೇ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಗೌರ್ಮೆಂಟ್ ಅವರು ಡೈರೆಕ್ಟಾಗಿ ಪ್ರಾಜೆಕ್ಟ್ಗಳ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಅಧಿಕಾರಿಗಳಿಲ್ವಾ, ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇಲ್ವಾ, ಅವರೇ ಲ್ಯಾಂಡ್ ಅಕ್ವಿಸಿಷನ್ ನೋಟಿಸ್ ಕೊಟ್ಟು ರೈತರಿಂದ ಡೈರೆಕ್ಟ್ ಲ್ಯಾಂಡ್ ತಗೊಂಡು ಲೇಔಟ್ ಡೆವಲಪ್ಮೆಂಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಅದು ಬಿಟ್ಟು ಇವರು ಒಂದು ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಮಾಡ್ತೀವಿ ಅಂತ ಹೋಗ್ತಾರೆ. ಸೊ ಪ್ರೈವೇಟ್ ಅವರು ಒಂದೊಂದು ಪೇಪರ್ ವರ್ಕು ಈ ಸರ್ಕಾರಿ ಅಧಿಕಾರಿಗಳ ಹತ್ರ ಪುಷ್ ಮಾಡಬೇಕು. ಪ್ರತಿಯೊಂದು ಟೇಬಲಲ್ಲೂ ಅಪ್ರೂವಲ್ ತಗೋಬೇಕಂದ್ರೆ ಅವರು ಕೂಡ ಲಂಚ ಕೊಟ್ಟೆ ಮೂವ್ ಮಾಡಬೇಕು. ಸೊ ಪರಿಸ್ಥಿತಿ ಹಿಂಗಿರುವಾಗ ಆ ಎಲ್ಲ ಖರ್ಚುಗಳು ಅವ್ರಿಗೇನು ಬೀಳುತ್ತೆ ಅದೆಲ್ಲ ಗ್ರಾಹಕರ ಮೇಲೆ ಬೀಳುತ್ತೆ. ಸೊ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಈಗ ಆಲ್ರೆಡಿ ಉಪಕಾರ ಡೆವಲಪರ್ ಜೊತೆ ಕೊಳ್ಳೇಗಾಲದಲ್ಲೂ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಚೆನ್ನಾಗಿ ಮೂಡಿ ಬಂದಿದೆ.
ಬಟ್ ಪ್ರೈಸು ಸ್ವಲ್ಪ ಜಾಸ್ತಿನೇ ಇದೆ. ಅಲ್ಲಿ ಕೂಡ 1300 ರೂಪಾಯಿ ಇದೆ ಸ್ಟಾರ್ಟಿಂಗ್ ಪ್ರೈಸು. ಕೊಳ್ಳೇಗಾಲ ಅಂತ ಒಂದು ಟೌನ್ನಲ್ಲಿ ಕೂಡ ಈ ರೀತಿ ಜಾಸ್ತಿ ಆದರೆ ಭಾಳನೇ ಕಷ್ಟ ಆಗುತ್ತೆ ನೋಡಿ. ಈಗ 1500 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಇಂಟು 1200 ಅಡಿ ಮಾಡಿದ್ರೆ ತಾವು 18 ಲಕ್ಷ ರೂಪಾಯಿ ಆಯಿತು. ಸೊ ಒಂದು 30-40 ಸೈಟ್ ಬೇಕು ಅಂದರೆ ತಮಗೆ 18 ಲಕ್ಷ ರೂಪಾಯಿ ಆಯಿತು. ಸೊ ಇಲ್ಲಿ ತಾವು EWS ರೇಟ್ಗೂ ಮತ್ತು LIG MIG HIG ಪ್ರೈಸ್ಗೂ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು 20-30 ಸೈಟು ತಮಗೆ 4.5 ಲಕ್ಷಕ್ಕೆ ಸಿಗುತ್ತೆ. ಬಟ್ ಒಂದು 30-40 ಸೈಟ್ ತೊಗೋಬೇಕಂದ್ರೆ 18 ಲಕ್ಷ ಇದೆ. ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಎಲ್ಲ 20 ಲಕ್ಷ ಆಗೋಗ್ಬಿಡುತ್ತೆ. ಸೊ ಅದೇ ರೀತಿ ತಮಗೆ MIG ಬಂದ್ಬಿಟ್ಟು ಆರಂಭಿಕ ಠೇವಣಿ 40,000 ರೂಪಾಯಿ ಇದೆ. ನೋಂದಣಿ ಶುಲ್ಕ 1000 ರೂಪಾಯಿ ಇದೆ. ಸೊ ಒಂದು 30-50 ಸೈಟ್ಗೆ ಎಷ್ಟಾಗುತ್ತೆ ನೋಡೋಣ. 1500 ರೂಪಾಯಿ ಇಂಟು 1500 ಸ್ಕ್ವೇರ್ ಫೀಟ್. ಸೊ 22.5 ಲಕ್ಷ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಎಲ್ಲ 25 ಲಕ್ಷ ದಾಟುತ್ತೆ. ಅದೇ ರೀತಿ HIG ಅಂದರೆ ಒಂದು 40-60 ಸೈಟ್ ಬೇಕು ಅಂದರೆ ನಮಗೆ ಇಲ್ಲಿ 36 ಲಕ್ಷ ಅಂದರೆ ಒಂದು 40 ಲಕ್ಷ ಬೇಕು ನೋಡಿ. ಚಾಮರಾಜನಗರ ಡಿಸ್ಟ್ರಿಕ್ಟು ಉತ್ತುವಳ್ಳಿ ಗ್ರಾಮದಲ್ಲಿ ತಾವು ಒಂದು ಸೈಟ್ ತಗೋಬೇಕು ಅಂದರೂ, ಚಾಮರಾಜನಗರ ತಾಲೂಕು ಕಸಬಾ ಹೋಬಳಿನಲ್ಲಿ ಒಂದು ಸೈಟ್ ತಗೋಬೇಕು ಅಂದರೂ 40-60ಗೆ 40 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್. ಸೊ ದಯವಿಟ್ಟು ತಮಗೆ ಇದು ವರ್ತ್ ಇದೆಯಾ ಅಂತ ಡಿಸೈಡ್ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಯಾಕಂದರೆ ಸುಮ್ಮನೆ ಅಪ್ಲೈ ಮಾಡಿದ್ರೆ ತಮ್ಮ ಆರಂಭಿಕ ಠೇವಣಿ ಸುಮ್ಮನೆ ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಯೋಚನೆ ಮಾಡಿ ಎಲ್ಲ ಕೂಲಂಕುಷವಾಗಿ ತಮಗೆ ಅದು ನಿಜವಾಗ್ಲೂ ವರ್ತಿದೆ ಅಂತ ಅಂದರೆ ಮಾತ್ರನೇ ಅಪ್ಲೈ ಮಾಡೋದು ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಾಮರಾಜನಗರದಲ್ಲಿ ಎಲ್ಲಿ ಬರುತ್ತೆ ಈ ಒಂದು ಗ್ರಾಮ ಅನ್ನೋದನ್ನು ಕೂಡ ನಾನು ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ, ತಾವು ನೋಡ್ಬೋದು. ನೋಡಿ, ಚಾಮರಾಜನಗರ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇಲ್ಲಿದೆ. ಸೊ ಕಸಬಾ ಹೋಬಳಿ ಎಲ್ಲ ಸೊ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಸಿಟಿ ಸೆಂಟ್ರಿಗೆ ಹತ್ರದಲ್ಲೇ ಇರುತ್ತೆ. ಅದು ಬಿಟ್ಟರೆ ತಮಗೆ ಇಲ್ಲಿ ಉತ್ತುವಳ್ಳಿ ನೋಡಿ, ಉತ್ತುವಳ್ಳಿ ಅರೌಂಡ್ ಒಂದು 3 ಕಿಲೋಮೀಟರ್ಸ್ ಇದೆ. ಚಾಮರಾಜನಗರ KSRTC ಬಸ್ ಸ್ಟ್ಯಾಂಡಿಂದ ಲೆಕ್ಕ ತಗೊಂಡ್ರು ಒಂದು 3-3.5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇದೆ. ಸೊ ಡಿಸ್ಟೆನ್ಸ್ ವೈಸ್ ನೋಡೋದಾದ್ರೆ ಏನು ಅಂಥ ದೂರ ಅನ್ಸೋದಿಲ್ಲ. ಬಟ್ ಸ್ಟಿಲ್ ತಮಗೆ ಒಂದು 2,000 ರೂಪಾಯಿ ಕೊಟ್ಟರೆ ಮೈಸೂರು ತಾಲೂಕಿನಲ್ಲೇ ಹಲವಾರು ಸೈಟ್ಗಳು ಲಭ್ಯ ಇದ್ದಾವೆ. ಸೊ ಪರಿಸ್ಥಿತಿ ಹೀಗಿರುವಾಗ ಚಾಮರಾಜನಗರ ಅಷ್ಟು ದೂರ ಹೋಗಿ ಯಾರು ಸೈಟ್ ತಗೋತಾರೆ ಅನ್ನೋದೇ ಒಂದು ಪ್ರಶ್ನೆ. ಮೋಸ್ಟ್ಲಿ ಅಲ್ಲಿ ಲೋಕಲ್ನಲ್ಲಿ ಇರುವಂಥವ್ರು, ಅವರ ನೇಟಿವ್ ಅಲ್ಲೇ ಹತ್ರದಲ್ಲಿರುವಂಥವ್ರು ತಗೊಂಡ್ರೆ ಅವ್ರಿಗೆ ಉಪಯೋಗ ಆಗ್ಬೋದು. ಅಥವಾ ಅಲ್ಲೇ ಬಿಸ್ನೆಸ್ ಇರೋರು, ಅಲ್ಲೇ ಒಂದು ಕೆಲಸ ಇರೋರು, ಆ ರೀತಿಯಾದಂಥವ್ರು ಅಲ್ಲಿ ತಗೊಳ್ಳೋದು ಉತ್ತಮ. ಸೊ ಅದು ಬಿಟ್ಟರೆ ಫ್ರೆಂಡ್ಸ್, ನೆಕ್ಸ್ಟು ಹೌಸಿಂಗ್ ಬೋರ್ಡ್ ಅವರು ಸೂರ್ಯ ಸಿಟಿ ಸೆಕೆಂಡ್ ಫೇಸ್ನಲ್ಲಿ ಈಗ ಆಲ್ರೆಡಿ ಅಲಾಟ್ ಆಗಿ ಉಳಿದಿರೋ ಅಂಥ ಸೈಟ್ಗಳನ್ನು ಕೂಡ ಇಲ್ಲಿ ಮತ್ತೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಅದಕ್ಕೂ ಕೂಡ ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋದಕ್ಕೆ 31 ಡಿಸೆಂಬರ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಒಂದು ತಮಗೆ EWS ಸೈಟು ಒಂದು 21 ಇದೆ, 30-40 ಸೈಟ್ಗಳೆಲ್ಲ ಒಂದು 127 ಇದೆ. MIG HIG 2 ಎಲ್ಲ ಕ್ಯಾಟಗರಿನಲ್ಲೂ ಸೈಟ್ಗಳು ಲಭ್ಯ ಇದೆ. ಸ್ವಲ್ಪ ನೋಂದಣಿ ಶುಲ್ಕಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 300, 500, 1000, 1,500. ಆರಂಭಿಕ ಠೇವಣಿ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬೆಂಗಳೂರು ಸಿಟಿ ಆಗಿರೋದ್ರಿಂದ 50,000ದಿಂದ ಹಿಡಿದು 3 ಲಕ್ಷದವರೆಗೂ ಆರಂಭಿಕ ಠೇವಣಿ ಇದೆ. ಪ್ರತಿ ಚದರ ಅಡಿಗೆ ಪರ್ ಸ್ಕ್ವೇರ್ ಫೀಟು ಸ್ಟಾರ್ಟಿಂಗ್ಗೆ ತಮಗೆ ಒಂದು 1,565 ರೂಪಾಯಿ ಇದೆ. 1,565 ಇಂಟು 600 ಅಂತ ಹಾಕೊಳ್ಳಿ EWSಗೆ. ಸೊ EWS ಸೈಟು ಅರೌಂಡ್ ನಿಮಗೆ ಒಂದು 9.5 ಲಕ್ಷ ಆ ರೇಂಜಲ್ಲಿ ಸಿಗ್ತಾಯಿದೆ. ಬಟ್ LIG ಕ್ಯಾಟಗರಿಗೆಲ್ಲ ತಮಗೆ 3,100 ರೂಪಾಯಿ. ಒಂದು 30-40 ಸೈಟ್ ಬೇಕು ಅಂದರೆ ತಮಗೆ ಆಲ್ಮೋಸ್ಟು ರಿಜಿಸ್ಟ್ರೇಷನ್ ಎಲ್ಲ ಸೇರಿ 40 ಲಕ್ಷ ದಾಟಿಬಿಡುತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ತಮಗೆ ಯಾರಾದರೂ ಸೂರ್ಯನಗರ ಬೆಂಗಳೂರಿನಲ್ಲಿ ಸೈಟ್ ನೋಡ್ತಾಯಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಇದೆಲ್ಲ ಅಲಾಟ್ಮೆಂಟು ತಮಗೆ ಲಾಟ್ರಿ ಬೇಸಿಸ್ ಆಗಿರುತ್ತೆ. ಸೊ ಇಲ್ಲಿ ಇನ್ನೂ ಮತ್ತಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ವಿಡಿಯೋನ ಪೌಸ್ ಮಾಡಿ ತಾವು ಕಂಡೀಷನ್ಸ್ನ ಓದ್ಕೋಬೋದು, ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರ
ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಕೂಡ ತಾವು ನೋಡ್ಬೋದು. EWSಗೆ ಕಂಡೀಷನ್ ಏನು, ಸೊ ಬೇರೆ ಎಲ್ಲ ಕಂಡೀಷನ್ ಏನು ಅನ್ನೋದನ್ನ ಬೇರೆ ವಿಡಿಯೋಗಳಲ್ಲೂ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೇಮ್ ಅದೇ ಇರುತ್ತೆ. ಸೊ ಹಂಗಾಗಿ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ತಮ್ಮ ಸಪೋರ್ಟು ಬಹಳ ಮುಖ್ಯ. ತಾವು ಜಸ್ಟ್ ಒಂದು ಲೈಕು ಕಮೆಂಟ್ ಮಾಡೋದ್ರಿಂದ ನಮ್ಮ ವಿಡಿಯೋಗಳು ಇನ್ನೂ ಹಲವಾರು ಜನಕ್ಕೆ ತಲುಪುತ್ತೆ. ತಮಗೆ ಈ ವಿಡಿಯೋ ಅವಶ್ಯಕತೆ ಇಲ್ಲದಿದ್ದರೂ ಇನ್ಯಾರಿಗೋ ಈ ವಿಷಯದ ಬಗ್ಗೆ ಭಾಳಷ್ಟು ಅವಶ್ಯಕತೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಹಂಗಾಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.